ಅಮಾವಾಸ್ಯೆ ಕೆಟ್ಟ ಅಮಾವಾಸ್ಯೆ ಐತಿ. ಬಯಸಿದ್ಯಾವುದು ಸಿಗಕ್ಕಿಲ್ಲ, ಅನ್ಕೊಂಡಿದ್ಯಾವುದು ಆಗಕ್ಕಿಲ್ಲ. ಮುಂಬರುವ ಅಮಾವಾಸ್ಯೆ ಕೆಟ್ಟ ಅಮಾವಾಸ್ಯೆ ಐತಿ. ಬಯಸಿದ್ಯಾವುದು ಸಿಗಕ್ಕಿಲ್ಲ, ಅನ್ಕೊಂಡಿದ್ಯಾವುದು ಆಗಕ್ಕಿಲ್ಲ. ಎಲ್ಲ ಬಿಟ್ಟು ಒಳ್ಳೆಯವರಾಗಿ, ಎಲ್ಲ ಬಿಟ್ಟು ಒಳ್ಳೆಯವರಾಗಿ. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ನೀವೇ ನನ್ನ ಹುಡ್ಕೊಂಡ್ಬರ್ತೀರಾ, ನೀವೇ ನನ್ನ ಹುಡ್ಕೊಂಡ್ಬರ್ತೀರಾ. ಇನ್ನೊಬ್ಬರ ಗಂಟಿಗೆ ಆಸೆ ಪಟ್ರೆ ಹೀಗೆ ಆಗೋದು. ಅವತ್ತೇ ಆ ಕರ್ವಂಜಿ ಹೇಳಿದ್ಲು, ಅವಳು ಹೇಳಿದ್ದೆಲ್ಲ ನಿಜ ಆಗ್ತಾ ಇದೆ, ಇದಕ್ಕೆ ಪರಿಹಾರನೂ ಅವಳೇ ಹೇಳಿದ್ಲು. ಇನ್ನೊಬ್ರು ಗಂಟಿಗೆ ಆಸೆ ಪಟ್ರೆ ಯಾವ ಕೆಲಸನೂ ಆಗಲ್ಲ. 2-3 ದಿನದಿಂದ ಕಾಣ್ತಾ ಇಲ್ಲ, ಈಗ ಕಟಾರೆ ಒಂಟಿ ಆಗಿದ್ದಾನೆ. ಎಲ್ಲ ನಾಶ ಆಗ್ತೈತಿ, ಎಲ್ಲ ನಾಶ ಆಗ್ತೈತಿ. ಹೇಳಿರೋ ಕರವಂಜಿಗೆ ಆ ಎಸ್ಟೇಟ್ ಅಲ್ಲಿರೋ ರಹಸ್ಯದ ಬಗ್ಗೆನೂ ಗೊತ್ತಿರುತ್ತಲ್ವಾ. ಅದೇ ನೀವೆಲ್ಲರೂ ನನ್ನ ಹುಡ್ಕೊಂಬರೋ ಸಮಯ ಬಂದೇ ಬರ್ತೈತಿ. ಆ ಕರವಂಜಿ ಹುಡುಕಿದ್ರೆ ನಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಸ್ವಲ್ಪ ದಿವಸದಲ್ಲೇ ನೀವೆಲ್ಲರೂ ನನ್ನನ್ನು ಹುಡ್ಕೊಂಡ್ಬರ್ತೀರ. ಕತೆ ಮುಗಿಯೋ ಹಂತಕ್ಕೆ ಬಂದಿದೆ. ಮರೆಯಾಗಿರೋದು ಹೊರಗಡೆ ಬರೋ ಸಂದರ್ಭ ಬಂದಿದೆ. 150 ವರ್ಷಕ್ಕೊಮ್ಮೆ ಬರೋ ಕೆಟ್ಟ ಅಮಾವಾಸ್ಯೆ ಇದು. ಇನ್ನೊಬ್ರ ಗಂಟಿಗೆ ಆಸೆ ಪಟ್ರೆ ಕೇಡಾಗ್ತೈತೆ ದಣಿ, ಕೇಡಾಗ್ತೈತೆ. ಇದೆಲ್ಲ ಆಗುತ್ತೆ ಅಂತ ಕರವಂಜಿ ಅವತ್ತೇ ಹೇಳಿದ್ರು. ಇದಕ್ಕೆ ಪರಿಹಾರ ಎಸ್ಟೇಟ್ ಅಲ್ಲಿ ಇರೋ ರಹಸ್ಯ. ಅವಳು ಮನಸ್ಸು ಮಾಡಿದರೆ ಎಲ್ಲದಕ್ಕೂ ಉತ್ತರ ಸಿಕ್ಕೇ ಸಿಗುತ್ತೆ. ಅವಳು ಎಲ್ಲಿದ್ದಾಳೆ? ಬರ್ತೀರಾ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಬೇಗ ಬರ್ತೀರಾ ಅನ್ಕೊಂಡಿರ್ಲಿಲ್ಲ. ಯಾರು ನೀನು? ಏನ್ ಮಾಡ್ತಾ ಇದೀಯ ಇಲ್ಲಿ? ನಾವು ಅಲೆಮಾರಿಗಳು. ದೇವಸ್ಥಾನದಲ್ಲಿರದೆ ಬಂಗ್ಲೆಲಿರಕ್ಕಾಗುತ್ತಾ? ತಮಾಷೆ ಸಾಕು. ಯಾರು ನೀನು? ನಿಜ ಹೇಳು. ನಮ್ಮೂರಿಗೆ ಯಾಕೆ ಬಂದಿದ್ಯಾ? ಇಲ್ಲಿ ನಡೀತಿರೋದೆಲ್ಲ ಕರೆಕ್ಟಾಗಿ ಹೇಳ್ತಿದ್ಯಲ್ಲ, ಅದು ಹೇಗೆ ಸಾಧ್ಯ? ಅದೆಲ್ಲ ಇರ್ಲಿ, ನಮ್ಮಮ್ಮ ಎಲ್ಲಿ? ಇನ್ನೂ ಊರಿನ ಬಗ್ಗೆ ನಿಂಗೆ ಏನೇನು ಗೊತ್ತು ಸರಿಯಾಗಿ ಹೇಳು. ಏನಂದ್ರಿ? ಇದು ಊರ? ಒಂದ್ ಊರಿಗಿರ್ಬೇಕಾಗಿರೋ ಯಾವ ಲಕ್ಷಣನೂ ಇಲ್ಲ. ಯಾವುದೋ ಒಂದು ಜಾಗ, ಆ ಜಾಗದಲ್ಲಿರೋ ಬೆಲೆ ಬಾಳೋ ವಸ್ತು, ಅದ್ರ ಹಿಂದೆ ನೀವೆಲ್ಲರೂ ಬಿದ್ದಿದ್ದೀರಾ ಅಲ್ವಾ? ಅಲ್ಲಿರೋದೇನು ಅಂತಾನೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಅದು ನಮ್ಗೆ ಸೇರ್ಬೇಕು ಅಂತ ಹಠ ಎಲ್ರಿಗೂ ಇದೆ. ಆ ಅಮೂಲ್ಯವಾದ ವಸ್ತುನ ಪಡ್ಕೊಳಕ್ಕೆ ಒಬ್ರು ಕಾಲನ್ನ ಇನ್ನೊಬ್ರು ಎಳಿತಿದ್ದೀರಾ ಅಲ್ವಾ? ಹೆಂಡತಿ ಮಕ್ಳಿಗೆ ಏನಾರು ಆಗ್ಲಿ ಅದ್ ನನಗೆ ಸೇರ್ಬೇಕು ಅಂತ ಹೇಳೋರೊಬ್ರು, ಹಿಂದು ಮುಂದು ಗೊತ್ತಿಲ್ಲದಿದ್ರು ಅದನ್ನ ಪಡ್ಕೊಳಕ್ಕೆ ಊರ್ ಬಿಟ್ಟು ಊರಿಗೆ ಬಂದಿರೋ ಇನ್ನೊಬ್ರು. ಒಬ್ರಿಗೆ ಅಮ್ಮನ ಮೇಲಿರೋ ಪ್ರೀತಿಗಿಂತ ಆ ವಸ್ತು ಮೇಲಿರೋ ಆಸೆನೆ ಹೆಚ್ಚಾಗಿದೆ. ಇನ್ನೊಬ್ರಿಗೆ ನರಿ ಬುದ್ಧಿ ಅತಿಯಾಗಿದೆ. ಒಟ್ನಲ್ಲಿ ಒಬ್ರು ಇನ್ನೊಬ್ರು ತುಳಿದು ಬದುಕಬೇಕು ಅನ್ಕೊಂಡಿದ್ದೀರಾ ನೀವೆಲ್ಲ. ಮನುಷ್ಯ ಅಭಿವೃದ್ಧಿ ಕಡೆ ಮುಖ ಮಾಡಿದಷ್ಟು ತನ್ನ ಆಚಾರ ವಿಚಾರಗಳನ್ನ ಕಳ್ಕೊತಿದ್ದಾನೆ. ಎಲ್ಲರ ಒಳ್ಳೆ ಗುಣ ಮರೆಯಾಗಿದೆ ಅಲ್ವಾ? ಈ ಊರಿನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ಯಾರು ನೀನು? ನಮ್ಮ ಮನೆ ಬಗ್ಗೆ ನಿನಗೆ ಗೊತ್ತು? ಅದು ಹೇಗೆ ನಮ್ಮ ಬಗ್ಗೆ ಇದ್ದ ಹಾಗೆ ಹೇಳ್ತಾ ಇದೆಯಾ? ಇನ್ನು ಏನೇನು ಗೊತ್ತು ಈ ಊರಿನ ಬಗ್ಗೆ? ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋದು ನನಗೆ ಗೊತ್ತಿದೆ. ಈ ಊರಲ್ಲಿರುವ ಅಮೂಲ್ಯವಾದ ವಸ್ತು ನನಗೆ ಸೇರಿದ್ದು. ಅದರಲ್ಲಿ ಏನಿದೆ ಅಂತನೂ ನನಗೆ ಗೊತ್ತು. ಏನು? ಅಲ್ಲಿರೋದು ಏನು ಅಂತ ನಿನಗೆ ಗೊತ್ತಿದ್ಯಾ? ಯಾರು ನೀನು? ಇಷ್ಟು ದಿವಸ ಇಲ್ದಿದ್ದವಳು ಈಗ ಯಾಕೆ ಬಂದಿದ್ಯಾ? ಅಲ್ಲಿ ಏನಿದೆ ಅಂತ ನಿನಗೆ ಹೇಗೆ ಗೊತ್ತಿದೆ? ಹೇಳ್ತೀನಿ 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 ಎಲ್ಲದಕ್ಕೂ ಉತ್ತರ ನಾನೇ ಹೇಳ್ತೀನಿ. ನಾವು ಕೊರವಂಜಿ ವಂಶದವರು, ಊರೂರು ಸುತ್ತಿ ಎಲ್ಲರ ಭವಿಷ್ಯ ಹೇಳೋರು. ಈಗೊಂದು 2 ತಲೆಮಾರಿನ ಹಿಂದೆ ನಮ್ಮ ವಂಶದಲ್ಲಿ ಒಂದು ಕೆಟ್ಟ ಘಟನೆ ನಡೀತು.
ಶ್ರೀ ಪೂರ್ಣಲಾಡ್ ಶೃಂಗೇರಿ. ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ ಕೇವಲ 100 ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ 3 ಮತ್ತು 4 ಬೆಡ್ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ. ಭಾರತಿ ಶಂಕರ ಲೇಔಟ್ ಶೃಂಗೇರಿ. ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ? ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಶೃಂಗೇರಿ ಶಾರದಾ ಪೀಠದಿಂದ 1 ಕಿಲೋಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ 500 ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ, ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ, ಉತ್ತಮ ನೀರಿನ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ ಶಂಕರ ಲೇಔಟ್ ಶೃಂಗೇರಿ. ದೂರವಾಣಿ ಸಂಖ್ಯೆ 7483915794 ಹಾಗೂ 6362793285. ಪ್ರಮೋದಿನಿ ಅನ್ನೋ ಒಂದು ಸುಂದರವಾದ ಹುಡುಗಿ. ಅವಳು ಕೊರವಂಜಿನೇ. ಮೈಸೂರು ಹತ್ರ ಒಂದು ಪುಟ್ಟ ಹಳ್ಳಿಯವಳು. ಒಬ್ಬ ಸುಂದರವಾದ ವ್ಯಕ್ತಿಗೆ ಮನಸೋತು ಅವನ್ನ ಪ್ರೀತಿ ಮಾಡಿದ್ಲು. ಅಷ್ಟೇ ಅಲ್ಲ, ಅವಳ ಹತ್ರ ಇದ್ದಂತಹ ಅಮೂಲ್ಯವಾದ ಚಾಮುಂಡವನ ವಿಗ್ರಹನ ಆ ವ್ಯಕ್ತಿ ಮೇಲೆ ನಂಬಿಕೆ ಇಟ್ಟುಕೊಟ್ಲು. ಅದು ಸಾಮಾನ್ಯವಾದ ವಿಗ್ರಹ ಅಲ್ಲ, ಅಂಗೈ ಅಗಲದ ವಿಗ್ರಹವನ್ನ ಕೆತ್ತೋಕೆ ಬಳಸಿದ್ದಂತಹ ಶಿಲೆ ಜಗತ್ತಿಗೆ ಅಪರೂಪವಾದಂತಹದ್ದು. ಆ ಶಿಲೆನ ಒಂದು ಕಲ್ಲಿಗೆ ತಾಕ್ಸಿದ್ರೆ ಆ ಕಲ್ಲು ಬಂಗಾರ ಆಗ್ತೈತೆ. ಯಾವುದೇ ಕಲ್ಲನ್ನ ಬಂಗಾರವಾಗಿ ಬದಲಾಯಿಸುವಂತಹ ದಿವ್ಯ ಶಕ್ತಿ ಇದ್ದಂತಹ ಶಿಲೆ ಅದು. ಆ ವಿಗ್ರಹ ಎಲ್ಲಿರುತ್ತೋ ಅಲ್ಲಿ ಸಿಕ್ಕಾಪಟ್ಟೆ ಅದೃಷ್ಟ ಇರುತ್ತೆ. ಆ ವ್ಯಕ್ತಿ ಮೇಲೆ ನಂಬಿಕೆ ಇಟ್ಟು ಅದನ್ನ ಕೊಟ್ಟರು. ಆದರೆ ಅವನು ಆ ವಿಗ್ರಹ ಸಿಕ್ಕಿದ ತಕ್ಷಣ ಪ್ರಮೋದಿನಿಗೆ ಮೋಸ ಮಾಡಿ ಕಾಣೆಯಾಗ್ಬಿಟ್ಟ. ಅವನು ಮಾಡಿದಂಥ ಮೋಸಕ್ಕೆ ಪ್ರಮೋದಿನಿಗೆ ತುಂಬ ಸಿಟ್ಟು ಬಂತು. 48 ದಿನ ಪೂಜೆ ಮಾಡಿ ಚಾಮುಂಡವನ ನೆನೆಸ್ತಾ ಅವನಿಗೆ ಶಾಪ ಹಾಕಿದ್ಲು. ಆ ಶಿಲೆ ಎಲ್ಲಿರುತ್ತೋ ಅಲ್ಲಿ ಯಾರಿಗೂ ನೆಮ್ಮದಿ ಇರಬಾರ್ದು. ಅದನ್ನ ಎಷ್ಟೇ ಪಡ್ಕೊಳಕ್ ಕಷ್ಟಪಟ್ಟರು ಅದು ಯಾರಿಗೂ ಸಿಗಬಾರ್ದು. ಎಷ್ಟೇ ಶಕ್ತಿ ಇರೋ ಮಂತ್ರವಾದಿ ಬಂದ್ರು ಅದು ಯಾರ ಕೈಗೂ ಸೇರಬಾರ್ದು. ಎಷ್ಟೇ ಯುಗಗಳು ಕಳೆದ್ರು ಆ ಶಿಲೆ ನಮ್ಮ ವಂಶಕ್ಕೆ ಬಂದು ಸೇರಬೇಕು ಅನ್ನೋ ಘೋರ ಶಾಪ ಹಾಕಿದ್ಲು. ಇಷ್ಟು ವರ್ಷ ನೀವೆಲ್ಲ ಹುಡುಕ್ತಿದ್ದಂತಹ ಆ ಅಮೂಲ್ಯವಾದ ವಸ್ತು ಬೇರೆ ಯಾವುದೂ ಅಲ್ಲ, ಅವತ್ತು ಪ್ರಮೋದಿನಿಯ ಕೈ ತಪ್ಪಿ ಹೋದಂತಹ ಚಾಮುಂಡವನ ವಿಗ್ರಹನೇ. ಅವಳಿಗೆ ಮೋಸ ಮಾಡಿ ಆ ವಿಗ್ರಹವನ್ನ ತಂದಂಥದ್ದು ಬೇರೆ ಯಾರೂ ಅಲ್ಲ, ಮನೋಹರ್ ಕಟಾರೆ. ಯಾವಾಗ ಆ ವಿಗ್ರಹನ ಈ ಊರಿಗೆ ತಂದ್ರೋ ಅವತ್ತಿಂದ ಈ ಊರಿಗೆ ದರಿದ್ರ ಶುರು ಆಯ್ತು. ಅದಕ್ಕೆ ನೋಡಿ ನೀವೆಲ್ಲ ಯಾವ ಪರಿಸ್ಥಿತಿಲಿದ್ದೀರಾ. ಕೊರವಂಜಿ ಶಾಪ ಯಾವತ್ತೂ ಒಳ್ಳೇದ್ ಮಾಡಲ್ಲ. ಇದೆಲ್ಲ ನನಗೆ ಹೆಂಗ್ ಗೊತ್ತು ಅಂತ ಪ್ರಶ್ನೆ ಹುಟ್ಟಿರ್ಬೋದು ನಿಮ್ಗೆ. ಊರಿನ ಜನರಿಗೆ ಕಣಿ ಹೇಳೋರು ನಾವು. ನಮ್ಮ ವಂಶದ ಇತಿಹಾಸ ನಮಗ್ ಗೊತ್ತಿರಲ್ವಾ? ಇಷ್ಟು ವರ್ಷ ಬರ್ದಿದ್ದ ಇವಳು ಈಗ ಯಾಕೆ ಬಂದ್ಲು ಅನಿಸ್ಬೋದು. ಪ್ರಮೋದಿನಿ ಹಾಕಿದ ಶಾಪದ ಪ್ರಕಾರ ಅದನ್ನ ಯಾರೂ ತೆಗಿಯಕ್ಕಾಗಲ್ಲ. ಅದಕ್ಕೆ ನಮ್ಮ ವಂಶದವರೇ ಬರಬೇಕು. ಅದರಲ್ಲೂ ಯಾವಾಗಂದ್ರೆ ಆಗ ತೆಗಿಯಕ್ಕಾಗಲ್ಲ. ಮುಂದಿನ ವಾರ ಬರ್ತಿರುವಂಥ ಅಮಾವಾಸ್ಯೆ 150 ವರ್ಷಕ್ಕೊಮ್ಮೆ ಬರುವಂಥ ಕ್ರೂರ ಅಮಾವಾಸ್ಯೆ. ಅವತ್ತು ತೆಗೆದ್ರೆ ಮಾತ್ರ ನಮ್ಮ ಕೈ ಸೇರುತ್ತೆ. ಇಲ್ಲ ಅಂದ್ರೆ ಇನ್ನೂ 150 ವರ್ಷ ಅದನ್ನ ಯಾರು ಮುಟ್ಟಕ್ಕಾಗಲ್ಲ. ಮನುಷ್ಯ ವಯಸ್ಸಾಗ್ತಾ ಆಗ್ತಾ ತನ್ನ ಸ್ವಂತದ್ದನ್ನೇ ತಾನು ಕಳ್ಕೊಳ್ತಾನೆ. ಕೂದಲು, ಕಣ್ಣು, ಹಲ್ಲು, ನೆನಪಿನ ಶಕ್ತಿ ಅಷ್ಟೇ ಅಲ್ಲ, ಅಪ್ಪ ಅಮ್ಮನ್ನು ಕಳ್ಕೊಳ್ತಾನೆ. ಆದ್ರೆ ಅದೇ ಮನುಷ್ಯನಿಗೆ ಇನ್ನೊಬ್ರು ವಸ್ತು ಮೇಲ್ ಕಣ್ಣು. ತನ್ನದೇ ಕೈ ತಪ್ಪಿ ಹೋಗುವಂತಹ ಜೀವನದಲ್ಲಿ ಇನ್ನೊಬ್ಬರದನ್ನ ಪಡ್ಕೊಳ್ಳೋಕ್ಕೆ ಅವಸರ. ಅದಕ್ಕೆ ಈ ಜಗತ್ತಲ್ಲಿ ಒಳ್ಳೆತನ ಮರೆಯಾಗಿರೋದು. ಹಾಗಾದ್ರೆ ನೀನು ಅದನ್ನ ತೆಗೆದು ಬಿಡ್ತೀಯಾ? ನಾನು ಈ ಊರಿಗೆ ಬರೋ ಮುಂಚೆ ಆ ಪುಟ್ಟು ವಿಗ್ರಹನ ತಗೊಂಡು ಹೋಗ್ಬೇಕಂತಾನೆ ಬಂದೆ. ಆದ್ರೆ ಈಗ ಅನಿಸ್ತಿದೆ ಅದನ್ನ ನಾನೇನಾದ್ರೂ ತೆಗೆದ್ರೆ ನನಗೂ ನಿಮಗೂ ವ್ಯತ್ಯಾಸನೇ ಇರಲ್ಲ. ನೆಲದೊಳಗಿರುವಾಗಲೇ ಅದನ್ನ ತಗೊಳಕ್ಕೆ ಏನೇನೋ ಮಾಡ್ತಾರೆ ಮನುಷ್ಯರು. ಅದಿನ್ನೇನಾದ್ರೂ ಹೊರಗೆ ಬಂದ್ರೆ ದೊಡ್ಡ ಸಮಸ್ಯೆಗೆ ಕಾರಣ ಆಗ್ಬೋದು. ಮಣ್ಣೊಳಗಿರೋ ಸತ್ಯ ಅಲ್ಲೇ ಇರಲಿ, ಹೊರಗೆ ಬರೋದೇ ಬೇಡ.
ಸಂಧ್ಯಾ, ಯೋಚನೆ ಮಾಡಬೇಡ, ನಿಮ್ಮಮ್ಮ ಇನ್ನು ಬರೋದಿಲ್ಲ. ಪುಷ್ಪ ಅಂತಲ್ಲ, ದೇವ್ರನ್ನ ಯಾರು ಮೀರಕ್ಕಾಗಲ್ಲ. ಮೀರಿದ್ರೆ ಅವ್ರು ಯಾವತ್ತೂ ವಾಪಸ್ ಬರಲ್ಲ. ಇಷ್ಟು ದಿನ ಸ್ವಾರ್ಥ ತುಂಬಿದ್ದಂಥ ನಿಮ್ಮ ಮನಸ್ಸು ಇನ್ಮೇಲಾದರೂ ಶುದ್ಧ ಆಗಲಿ. ಇನ್ಮೇಲಾದರೂ ನೀವೆಲ್ಲರೂ ಒಳ್ಳೆಯವರಾಗಕ್ಕೆ ಪ್ರಯತ್ನ ಪಡಿ. ನಾನು ಬರ್ತೀನಿ. ಶ್ರೀ ಶಾರದಾ ಗುರುಭ್ಯೋ ನಮಃ. ಸುಮಾರು 1.5 ವರ್ಷಗಳ ಹಿಂದೆ ಒಂದು ಸಣ್ಣ ಸೀರಿಯಲ್ ಮಾಡಬೇಕು ಅನ್ನೋ ಒಂದು ಕನಸನ್ನು ಹೊತ್ತು ಸತತವಾಗಿ 1 ವರ್ಷಗಳ ಕಾಲ ನಿರಂತರವಾಗಿ ಚಿತ್ರೀಕರಣಗೊಂಡು ಯೂಟ್ಯೂಬಲ್ಲಿ ಪ್ರಸಾರವಾಗಿ ಇವತ್ತು ಅದರ ಅಂತಿಮ ಚಿತ್ರೀಕರಣವನ್ನು ಮಾಡ್ತಾಯಿದ್ದೇವೆ. ನಿಮ್ಮೆಲ್ಲ ಸಪೋರ್ಟು ಕೂಡ ಹೀಗೆ ಇರಲಿ. ಮುಂದೆ ಇದಕ್ಕಿಂತಲೂ ದೊಡ್ಡ ಒಂದು ಪ್ರಾಜೆಕ್ಟ್ ನಮ್ಮ ಕೈ ಸೇರಿ ನಾವು ಎಲ್ಲರೂ ಒಗ್ಗಟ್ಟಲ್ಲಿ ಅದನ್ನು ಮಾಡುವಂತೆ ತಾಯಿ ನಮಗೆ ವರಾಹಿ ತಾಯಿ ನಮಗೆ ಆಶೀರ್ವಾದನ ಮಾಡಲಿ ಅಂತ ಕೇಳ್ತಾ, ಇವತ್ತು ಕಡೆಯ ಚಿತ್ರೀಕರಣ ದಿನ ಒಂದು ಸಾಂಪ್ರದಾಯಿಕವಾಗಿ ಅದನ್ನು ಮುಕ್ತಾಯಗೊಳಿಸುವ ಈಡುಗಾಯಿ ಹೊಡೆದು ಮುಗಿಸಬೇಕು ಅಂತೇಳಿ ಮಾನ್ಯ ನಿರ್ದೇಶಕರು ಹೇಳಿದರು. ಅದರಂತೆ ಆ ಪ್ರಯತ್ನದಲ್ಲಿ ಈಗಿದ್ದೇವೆ. ಉಮೇಶಣ್ಣ ಹೇಳಿದಾಗೆ ನಮಗೆ ಇದೆಲ್ಲ ಹೊಸ್ತು. ನಾವು ಎಲ್ಲೋ ಕಾಲೇಜ್ ಡೇಸ್ಗಳಲ್ಲಿ ಗಣಪತಿ ಫಂಕ್ಷನಲ್ಲಿ ನಾಟಕ ಮಾಡ್ಕೊಂಡಿದ್ದವರು. ಈ ಥರ ಕ್ಯಾಮರಕ್ಕೆ ಎದುರಾಗಿ ಡೈಲಾಗ್ ಹೇಳಿದವರಲ್ಲ. ನಮ್ಮನ್ನೆಲ್ಲ ಜ್ಯೇಷ್ಠ ಸರ್ ಅವರು ಪಳಗಿಸಿದ್ರು. ಹೋಗ್ತಾ ಹೋಗ್ತಾ ನಾವು ಕಲಿತಾ ಇದ್ದಂಗೆ ಎಪಿಸೋಡ್ ಮುಗಿತಾ ಬಂತು. ಚೆನ್ನಾಗಿ ಬಂತು. ನಮಗೆ 1 ವರ್ಷ ಹೇಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಎಲ್ರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪ್ರಯತ್ನ ಅನ್ನೋದು ತುಂಬ ವರ್ಷಗಳಿಂದ ನಡೀತಾ ಇತ್ತು. ಏನಾದರೂ ಒಂದು ಹೊಸ ರೀತಿ ಮಾಡಬೇಕು, ಡಿಫ್ರೆಂಟ್ ಆಗಿರೋದನ್ನು ಮಾಡಬೇಕು, ಸ್ವಲ್ಪ ಬೇರೆ ಥರ ಮಾಡಬೇಕು, ಎಲ್ಲರೂ ಮಾಡೋದಕ್ಕಿಂತನೂ ಭಿನ್ನವಾಗಿ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಸಾಕಷ್ಟು ಸಮಯದಿಂದ ನಡೀತಾ ಇತ್ತು. ಅದಕ್ಕೆ ತಕ್ಕ ಹಾಗೆ ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಅದು ಇದು ಎಲ್ಲ ಮಾಡ್ತಾಯಿದ್ವಿ. ಬಟ್ ಆದರೆ ಯಾವುದೋ ಒಂದು ಪಾಯಿಂಟ್ ಆಫ್ ದ ಟೈಮ್ಗೆ ಟಿ ವಿ ಚಾನಲ್ನಲ್ಲಿ ಇರ್ತಕ್ಕಂಥ ಧಾರಾವಾಹಿ ಪ್ಯಾಟ್ರನನ್ನು ಯೂಟ್ಯೂಬಿಗೆ ತರ್ಬೋದಲ್ಲ, ಯಾಕೆ ತರೋಕ್ಕಾಗೋದಿಲ್ಲ ಅಂತ ಹಾಗೆ ಒಂದು ಐಡಿಯಾ ಬಂತು ತಲೆಗೆ. ಹಾಗೆ ಬಂದಂಥ ಐಡಿಯಾನ ನಾನು ಒಂದಷ್ಟು ಜನರ ಹತ್ರ ಪಿಚ್ ಮಾಡಿದೆ. ಆದರೆ ಎಲ್ಲೂ ಸಿಗದೇ ಇರೋಂಥ ಒಂದು ಒಳ್ಳೆ ಪ್ರತಿಕ್ರಿಯೆ ಶೃಂಗೇರಿಯ ಹಿರಿಯ ಕಲಾವಿದರಾದಂಥ ಅಭಿಮಾನಿ ಉಮೇಶ್ ಕಡೆಯಿಂದ ನನಗೆ ಸಿಕ್ತು. ಯಾಕಂದರೆ ಇಲ್ಲ ಜ್ಯೇಷ್ಠಜಿ, ನಾವು ಮಾಡೋಣ. ಯಾಕಂದರೆ ಅದಕ್ಕೂ ಹಿಂದೆ ಅವ್ರದ್ದೇ ತಂಡಕ್ಕೆ, ಅವ್ರದ್ದೇ ಅನ್ನೋದಕ್ಕಿಂತ ನಮ್ಮದೇ ತಂಡ ಆಗಿದೆ ಅದು. ನಾಟಕಗಳನ್ನು ಮಾಡಿಸ್ತಾ ಒಂದು ಒಳ್ಳೆ ಸಂಬಂಧ ಇತ್ತು ನನಗೂ ಮತ್ತು ಅವ್ರಿಗೂ ಮತ್ತು ಇಡೀ ತಂಡಕ್ಕೂ. ನಮ್ಮ ತಂಡನೇ ಇಟ್ಕೊಂಡು ನಾವೇ ಎಲ್ಲ ಸೇರಿ ಮಾಡೋಣ ಅಂತ ಹೇಳಿದ್ರು. ಸೊ ಹಾಗೆ ಹೇಳ್ದ ಹಾಗಿಂದ ಇಲ್ಲಿವರೆಗೂ ಕೂಡ ಸಾಕಷ್ಟು ಒದ್ದಾಟ, ಸಾಕಷ್ಟು ಸಮಸ್ಯೆಗಳು, ಸಾಕಷ್ಟು ಚಾಲೆಂಜಸ್ಸು, ಏನೇನೋ ಫೇಸ್ ಮಾಡ್ಕೊಂಡ್ಬಂದ್ವಿ. ಆದರೆ ಅವರಲ್ಲಿದ್ದಂತಹ ಆಸಕ್ತಿ, ಅವರಲ್ಲಿದ್ದಂತಹ ಎನರ್ಜಿ, ಆ ಫಸ್ಟ್ ಡೇ ಹೇಗಿತ್ತೋ ಇವತ್ತಿಗೂ ಹಾಗೇ ಇದೆ. ಇನ್ನೂ 10 ವರ್ಷ ಕಳೆದರೂ ಅವರೆಲ್ಲ ಹಾಗೇ ಎನರ್ಜಿ ಇರುತ್ತೆ ಅನ್ನೋದು ನನಗೆ 100% ಗೊತ್ತಾಗಿದೆ. ಯಾಕೆಂದರೆ ನಮಗೆ ಈಗ ನಾವು 5 ವರ್ಷದ ಹಿಂದೆ ನಾವು ಎಷ್ಟು ಎನರ್ಜಿಯಲ್ಲಿ ಕೆಲಸ ಮಾಡ್ತೀವೋ ಈಗ ಅಷ್ಟಿಲ್ವೇನೋ ಅಂತ ನಮಗೆ ಅನಿಸುತ್ತೆ. ಆದರೆ ಹಿರಿಯರು ಅಂತ ಹೇಳ್ತೀವಲ್ಲ, ಅದು ಸುಳ್ಳಲ್ಲ. ಆಮೇಲೆ ಉಮೇಶ್ ಅಣ್ಣ ಮಾಡೋಣ ಅಂತ ಕರೆದಾಗ ಅವರ ಮಾತಿಗೆ ಹೋಗೊಟ್ಟು ನಾನು ಚಿಕ್ಕೋನಾದ್ರೂ ಓಕೆ ಇವನೇನೋ ಮಾಡ್ತಾನೆ ಗುರು ಅನ್ನೋ ಒಂದು ನಂಬಿಕೆ ಇಟ್ಟು ಈ ನಮ್ಮ 15-16 ಜನ ಏನು ಕಲಾವಿದರಿದ್ದಾರೆ ಅವರ ಸಮಯವನ್ನು ನಮಗಾಗಿ ಮೀಸಲಿಟ್ಟು ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ನನ್ನಂಥ ಚಿಕ್ಕೋನೇನೋ ಒಂದು ಯಾಕಂದರೆ ನಾವು ಯಾರೂ ಪಾಪ್ಯುಲಾರಿಟಿ ಪಡೆದವರಲ್ಲ. ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ವಿ ಬಿಟ್ಟರೆ ಒಂದು ಫೇಮ್ ಇಟ್ಕೊಂಡವ್ರಲ್ಲ. ಸೊ ಅದನ್ನು ಮೀರಿನೂ ಒಂದಷ್ಟು ಜನ ನಮ್ಮ ಸಮಯಕ್ಕೆ ಅವ್ರ ಸಮಯನ ನಮಗೆ ಕೊಟ್ಟು ನಮ್ಮ ಜೊತೆ ಹೊಂದ್ಕೊಂಡು ಬಂದಿದ್ದಾರೆ. 1 ವರ್ಷಗಳ ಕಾಲ ಸುದೀರ್ಘವಾಗಿ ನಾವು ನಡ್ಕೊಂಡು ಬಂದಿದ್ದೀವಿ. ಸೊ ಎಲ್ಲ ಕಲಾವಿದರಿಗೂ ನಾನು ವಂದನೆಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ.